ಈ ಶೋರೂಮ್ ಬಂದ್ರೆ ಅದೇ ತರ ಆಗುತ್ತೆ. ಪಿಕ್ ಎನಿ ಕಾರ್ 2,65,000 ಅಥವಾ 60,000 ಅಂತ ಹೇಳ್ಬೋದು. 11 ಮಾಡಲ್ ಕೊಡ್ತಾ ಇದೀನಿ. ಹೈಲೈನ್ ಟಾಪ್ ಎಂಡ್ ಮಾಡಲ್ 2.5 ಕೊಡ್ತೀನಿ. ನಿಮ್ಗೆ i20 ತಗೊಳ್ಳಿ, ಪೋಲೋ ತಗೊಳ್ಳಿ, ಹೋಂಡಾ ಸಿಟಿ ತಗೊಳ್ಳಿ, ವೆಂಟೋ ತಗೊಳ್ಳಿ, ಬರೀ 2.5 ಬಜೆಟ್ ಅಲ್ಲಿ ನಿಮ್ಗೆ ಎಲ್ಲಾದ್ರಲ್ಲೂ ಏರ್ ಬ್ಯಾಗ್ ABS ಗಾಡಿ ತಂದಿದ್ದೀನಿ ಸರ್. ಪ್ರೈಸಿಂಗು ಸರ್, ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಇದು 225 ಫೈನಲ್ ಮಾಡ್ಕೊಡ್ತೀನಿ ಸರ್. ವಿತ್ DL ಪಾಸಿಂಗ್ ವಿತ್ NOC ಬೇಕಂದ್ರೆ 250ಗೆ ಫೈನಲ್. 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಜೊತೆ. ಸರಣ್ರಿ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೇನಿ. ಮತ್ತೊಂದ್ ಸರ್ತಿ AR ಕಾರ್ಸ್ ಬಂದಿದ್ದೀನಿ. AR ಕಾರ್ ಸ್ಪೆಷಾಲಿಟಿ ಅಂತ ನಿಮ್ಗೆ ಗೊತ್ತು, 2ನೇ ವಿಡಿಯೋ ಮಾಡ್ತಿರೋದು. ಇವಾಗ ರೀಸೆಂಟ್ ಆಗಿ ಒಂದು 10 ದಿನ ಆಯ್ತು ವಿಡಿಯೋ ಮಾಡ್ಬಿಟ್ಟು. ಸ್ಟಾಕ್ಸೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಆ ತರ ಫಾಸ್ಟ್ ಮೂವಿಂಗ್ ಕಾರ್ಗಳು ಇರುತ್ತೆ ಇಲ್ಲಿ. ಅಂಡ್ ಜನಕ್ಕೆ ಯಾವ ಕಾರ್ ಬೇಕು ಆ ಕಾರ್ ತಗೊಂಡ್ ಬರೋದ್ರಲ್ಲಿ ಇವರು ಫೇಮಸ್ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಅಲ್ಲೂ ಕೊಡ್ತಾರೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲೂ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಪಿಕ್ ಎನಿ ಕಾರ್ 2,60,000 ಅಂತ ಇರುತ್ತಲ್ಲ, ಒಂದು ಬೋರ್ಡ್ ಇರುತ್ತೆ, ಒಂದು ಯಾವುದೋ ಒಂದು ಶಾಪ್ ಹೋದ ನಂತರ ಒಂದು ಸ್ಲೇಟ್ ಇರುತ್ತೆ, ಅದರಲ್ಲಿ ಪಿಕ್ ಎನಿ ಐಟಮ್ 5 ರೂಪೀಸ್ 10 ರೂಪೀಸ್ ಅಂತ. ಈ ಶೋರೂಮ್ ಬಂದ್ರೆ ಅದೇ ತರ ಆಗುತ್ತೆ. ಪಿಕ್ ಎನಿ ಕಾರ್ 2,65,000 ಅಥವಾ 60,000 ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ಕ್ರಿಸ್ಮಸ್ ಯಾವ ತರ ಇತ್ತು ಅಂತ? ತುಂಬಾ ಚೆನ್ನಾಗಿ ಹೋಯ್ತು. ಲಾಸ್ಟ್ ಇಯರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು ಸರ್. ಚೆನ್ನಾಗಿ ಬಂತ? ಸೊ ಇವಾಗ ಎಷ್ಟು ಕಾರ್ ನೋಡಕ್ ಸಿಗುತ್ತೆ ನಮ್ಗೆ? ಸೊ ಆಲ್ಮೋಸ್ಟ್ ನಾವು ಸೆಗ್ಮೆಂಟ್ ಅಲ್ಲಿ ಈ ವಿಡಿಯೋ ತೋರಿಸ್ತಾ ಇರೋದು. ನಮ್ಮ ಹತ್ರ ಓವರ್ ಆಲ್ 45+ ವೆಹಿಕಲ್ ಐತೆ. ಈ ವಿಡಿಯೋ ಅಲ್ಲಿ ಕವರ್ ಮಾಡ್ತಾ ಇರೋದು 120 ವಿಡಿಯೋ ಕವರ್ ಮಾಡ್ತಾ ಇದೀವಿ. ಯಾಕಂದ್ರೆ ಲೆಂತಿ ಆಗ್ಬಾರ್ದು ವಿಡಿಯೋ. ಒಂದ್ ಶಾರ್ಟ್ ಎಲ್ಲ ರೈಟ್ ರೌಂಡ್ ಎಲ್ಲ ಕಸ್ಟಮರ್ ನೋಡ್ಬೋದು ಒಂದ್ ವಿಡಿಯೋ ಅಲ್ಲ ಅಂತ ಸಪರೇಟ್ ಆಗಿ ನಿಲ್ಸಿ ಇದು ಪ್ಲಾನ್ ಮಾಡ್ತಾ ಇರೋದು. ಓಕೆ, ಬರೀ 20 ಕಾರ್ಸ್ ಡೀಟೇಲ್ ನಿಮ್ಗೆ ಕೊಡ್ತೀವಿ. ಇನ್ನೊಂದು ವಿಡಿಯೋ ಬರುತ್ತೆ ಅದಕ್ಕೆ ಸರ್ ಚಾನೆಲ್ ಅಲ್ಲೇ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದ್ರಲ್ಲಿ ಎಲ್ಲ ಪೋಲೋಗಳು ಸಿಗುತ್ತೆ. ಅವಾಗ ಪಿಕ್ ಎನಿ ಐಟಮ್ ಅಂತ ಬರುತ್ತೆ, ಪಿಕ್ ಎನಿ ಕಾರ್ ಅದರಲ್ಲೂ ಇರುತ್ತೆ. ಸರ್ಪ್ರೈಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಸರ್ಪ್ರೈಸ್ ಫಾಲೋ ಮಾಡ್ತೀರಿ. ಅಂಡ್ AR ಕಾರ್ಸ್ ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲೂ ಬರುತ್ತೆ ನಿಮ್ಗೆಲ್ಲ ವಿಡಿಯೋಗಳು ಅಂತ ಹೇಳ್ತಿದ್ದೀನಿ. ಅಂಡ್ ಸರ್, ಇವಾಗ ಮತ್ತೊಂದ್ ಸರ್ತಿ ಹೊಸ ವೀಕ್ಷಕರು ಬರ್ತಿರ್ತಾರೆ, ಅವ್ರಿಗೆ ಅಡ್ರೆಸ್ ಹೇಳೋದಾದ್ರೆ ಸರ್? ಸರ್, ನಮ್ದು AR ಕಾರ್ಸ್ ಅಂತ ಶೋರೂಮ್ ಹೆಸರು ಲೊಕೇಟ್ ಆಗಿರೋದು BTM 4 ಸ್ಟೇಜ್ ಡಯಾಗ್ನಲ್ ಆಪೋಸಿಟ್ RTO ಆಫೀಸು. ನಿಮ್ಗೆ ಇದು K51 RTO ಐತಲ್ಲ, ಆಪೋಸಿಟ್ ರೋಡ್ ಡೆಂಡೆಂಡು ಎಣ್ಣೆ ಶಾಪ್. ಬರೀ AR ಕಾರ್ಸ್ ಗೂಗಲ್ ಅಲ್ಲಿ ಹೊಡಿರಿ, ಇಲ್ಲಾಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತಲ್ಲ ನಂಬರ್ ಹಾಯ್ ಅಂತ ಪಿಂಗ್ ಮಾಡಿ. ಅದ್ರಲ್ಲಿ ಹಾಯ್ ಅಂತ ಪಿಂಗ್ ಮಾಡಿದ್ರೆ ವಾಟ್ಸಪ್ ಅಲ್ಲೇ ಕ್ಯಾಟ್ಲಾಗು ಲೊಕೇಶನ್ ಎಲ್ಲ ಇರುತ್ತೆ. ಅದು ಗೊತ್ತಾಗಿಲ್ಲ ಅಂದ್ರೆ ಹಾಯ್ ಅಂತ ಪಿಂಗ್ ಮಾಡಿ ಲೊಕೇಶನ್ ಕ್ಯಾಟ್ಲಾಗ್ ಶೇರ್ ಮಾಡಿ ಕೊಡ್ತೀನಿ. ಮತ್ತೊಂದು ಈ ಶೋರೂಮ್ ಸ್ಪೆಷಾಲಿಟಿ ಮತ್ತೊಂದು ಹೇಳ್ತೀನಿ, ಯಾವುದೇ ಕಾರ್ ತಗೊಂಡ್ರಿ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ವಿತ್ ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. ಅದು ಪ್ರೈಸ್ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳ್ಳೋದಿಲ್ಲ. ನೋ ಹಿಡನ್ ಚಾರ್ಜಸ್, ನೋ ಕಮಿಷನ್, ಏನು ಇರಲ್ಲ. ಹೊಸ ಇಯರ್ ಆಫರ್ ಅದು. RTO ಚಾರ್ಜಸ್ ಏನಾದ್ರು ಏನು ಇರಲ್ಲ, ಇನ್ಕ್ಲೂಡಿಂಗ್ ಪ್ರೈಸ್. ಹೌದು. ಕಾರ್ ಮೇಲೆ ಏನ್ ಪ್ರೈಸ್ ಆಗೈತೆ ಅದೇ ಪ್ರೈಸ್. ಸೇಮ್ ಫಿಕ್ಸ್ ರೈಟ್ ಈ ವಿಡಿಯೋದಲ್ಲಿ ಹೇಳಿದೀವಿ. ಅದ್ರಲ್ಲಿ 1 ರೂಪಾಯಿನೂ ಕಡಿಮೆ ಅಲ್ಲ, 1 ರೂಪಾಯಿ ಜಾಸ್ತಿನೂ ಆಗಲ್ಲ. ನಿಮ್ ಫಿಕ್ಸ್ ರೈಟ್. RTO ವೇ ಆಫ್, ಕಮಿಷನ್ ವೇ ಆಫ್, ಜನರಲ್ ಸರ್ವಿಸ್ ಚಾರ್ಜಸ್ ವೇ ಆಫ್, ನಮ್ ಪ್ರೈಸ್ ಇನ್ಕ್ಲೂಡ್ ಇರುತ್ತೆ ವ್ಯಾರಂಟಿ. ಸೂಪರ್. ಇನ್ನೇನ್ ಬೇಕು ಎಲ್ಲ ಕವರ್ ಮಾಡಿದಾರೆ. ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್? ಬನ್ನಿ ಸರ್. ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಹೊಸ ನ್ಯೂ ಸ್ಟಾಕ್. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಚೇಂಜ್ ಆಗೈತೆ. ಕಡಿಮೆ ಬಜೆಟ್ ಅಲ್ಲಿ ತಿರ್ಗಾ ಗಾಡಿ ತಂದಿದ್ದೀನಿ. 2 lakhಗೆ i20 ಕೊಡ್ತಾ ಇದ್ದೀನಿ. ಟಾಪ್ ಎಂಡ್ ಮಾಡಲ್ ಆಸ್ತಾ 1.4 ಲೀಟರ್ ಇಂಜಿನ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ 70% ಇದೆ. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಫ್ಯಾಬ್ರಿಕ್ ಹಾಕಿದ್ದಾರೆ ನಿಮ್ಗೆ. ಅಂಡ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಐತೆ. ವಿತ್ NOC ಜೊತೆ 225 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಬನ್ನಿ 2 lakh ಮಾಡ್ಕೊಡ್ತೀನಿ. ವಿತ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ, 1 ಜನರಲ್ ಸರ್ವಿಸ್ ಫ್ರೀ. ಓಕೆ, ಅದು ಕಾಮನ್ ಇರುತ್ತೆ ನಿಮ್ಮ ಚಾನಲ್ ಇದರಲ್ಲಿ. ಅಡಿಷನಲ್ ಚಾರ್ಜ್ ಇರಲ್ಲ, ಪ್ರೈಸ್ ಇನ್ಕ್ಲೂಡ್ ಇರುತ್ತೆ. 2 lakhs ಮುಗಿಸ್ಕೊಡ್ತೀನಿ ಸರ್. ಹಂಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಅಂತ ತುಂಬಾ ಡಿಮ್ಯಾಂಡ್ ನಮ್ ಕಡೆ. ಇದು ಬಂದ್ಬಿಟ್ಟು 1011 ಮಾಡಲ್ ಸಿಂಗಲ್ ಓನರ್ 275 ಕೋಟ್ ಮಾಡ್ತಾ ಇದೀವಿ. ಹೈಲೈನ್ ವರ್ಷನ್ ಸಿಂಗಲ್ ಓನರ್ ಗಾಡಿ. ಟೈರ್ ಎಲ್ಲ 70% ಐತೆ. ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ. ಇದು 2 ಗಾಡಿನೂ ಟಾಪ್ ಎಂಡ್ ಸರ್. 2 ಆಪ್ಷನ್ ಐತೆ ನಿಮ್ಗೆ. ಪೆಟ್ರೋಲ್ ಅಲ್ಲೂ ಇದ್ರಲ್ಲೂ ನಿಮ್ಗೆ ಲೆದರ್ ಸೀಟ್ ಐತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ನಿಮ್ಗೆ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್. ಇದು ಫೈನಲ್ ಟು ಫೈನಲ್ ನಿಮ್ಗೆ ಒಂದು 250 ಮುಗಿಸ್ಕೊಡ್ತೀನಿ ಸರ್. 2.5 ಅಗೇನ್ ಲಾಸ್ಟ್ ವಿಡಿಯೋ ಅಲ್ಲೂ 2.5 ಹೇಳಿದ್ದೆ. 11 ಮಾಡಲ್ ಕೊಡ್ತಾ ಇದೀನಿ. ಹೈಲೈನ್ ಟಾಪ್ ಎಂಡ್ ಮಾಡಲ್ 2.5 ಕೊಡ್ತೀನಿ ವಿತ್ NOC ಜೊತೆ. ಹಾಗೆ ನೆಕ್ಸ್ಟ್ ಕಾರ್ ಇರೋದು ಸರ್? ನೆಕ್ಸ್ಟ್ ಬಂದ್ಬಿಟ್ಟು ತಿರ್ಗಾ 2.5 ಅಲ್ಲಿ ಆರ್ಚ್ ಬ್ಯಾಗ್ ಬಡವಾ ಸೆಡಾನ್ ಕೊಡ್ತೀನಿ. ಅದು ಏರ್ ಬ್ಯಾಗ್ ABS ಗಾಡಿ. ಆಲ್ಮೋಸ್ಟ್ ಸರ್ ನಿಮ್ಗೆ i20 ತಗೊಳ್ಳಿ, ಪೋಲೋ ತಗೊಳ್ಳಿ, ಹೋಂಡಾ ಸಿಟಿ ತಗೊಳ್ಳಿ, ವೆಂಟೋ ತಗೊಳ್ಳಿ, ಬರೀ 2.5 ಬಜೆಟ್ ಅಲ್ಲಿ ನಿಮ್ಗೆ ಎಲ್ಲಾದ್ರಲ್ಲೂ ಏರ್ ಬ್ಯಾಗ್ ABS ಗಾಡಿ ತಂದಿದ್ದೀನಿ ಸತಿ. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು 2010 ಮಾಡಲ್ ಸೆಕೆಂಡ್ ಓನರ್ SMT ವೇರಿಯಂಟ್. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. 275 ಕೋಟ್ ಮಾಡ್ತಾ ಇದೀವಿ. 250 ಫೈನಲ್ ಕೊಡ್ತೀನಿ ಸರ್. ಇದನ್ನು
ಸೊ 2.5 ಲಕ್ಷಕ್ಕೆ ಯಾವ್ದೇ ಗಾಡಿ ಪಿಕ್ ಮಾಡ್ಬೋದು. 4 ಆಪ್ಷನ್ ಐತೆ ನಿಮ್ಗೆ. ಎರಡ್ ಸೆಡಾನ್ ಐತೆ, 2 ಹಾರ್ಸ್ ಬ್ಯಾಕ್ ಐತೆ, 2 ಲೋಡೆಡ್ ಗಾಡಿ, 4 ಲೋಡೆಡ್ ಗಾಡಿ ನಿಮ್ಗೆ. ಓಕೆ, ಹಾಗೆ ನಿಮ್ಗೆ ಇದಕ್ಕೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಇಂಟೀರಿಯರ್ ಅಡಿಷನಲ್ ಏನಾದ್ರು ಹಾಕಿದಾರಾ ಸರ್ ಇದಕ್ಕೆ? ಇಲ್ಲ ಸರ್, 4 ಸ್ಟಾಕ್ ಇರೋದು ಗಾಡಿ. ಓಕೆ, ನೋಡ್ಬೋದು ಇಂಟೀರಿಯರ್ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ 2 ಇರೋದೆಲ್ಲ ಬರುತ್ತೆ ನಿಮ್ಗೆ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 92,000 ರೆಕಾರ್ಡೆಡ್ ರೋಡ್ ಐತೆ. ಎಲ್ಲದಕ್ಕೂ ಬೇಕಂದ್ರೆ ಹಿಸ್ಟ್ರಿ ತಗ್ಸ್ಕೊಡ್ತೀನಿ ನಿಮ್ಗೆ. ಸೆಕೆಂಡ್ ಓನರ್ ವೆಹಿಕಲ್. ಹಾಗೆ ಇನ್ನೊಂದಿರೋದು ಸರ್, ಇನ್ನೊಂದು ಬಂದ್ಬಿಟ್ಟು ವೆಂಟೋ. ನಿಮ್ಗೆ ಪೋಲೋ ಬೇಡವಾ, ವೆಂಟೋ ಕೊಡ್ತೀನಿ. ಅದು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. 2,95,000 ಕೋಟ್ ಮಾಡ್ತಾ ಇರೋದು. ಇದು ಬೇಕಾದ್ರೆ 260 ಫೈನಲ್ ಕೊಡ್ತೀನಿ. 11 ಮಾಡಲ್ ಸಿಂಗಲ್ ಓನರ್, 82,000 ನೋಡೈತೆ ಸರ್. 2,60,000 2011 ಮಾಡಲ್ 2,60,000 ಗೆ ಮಾಡ್ಕೊಡ್ತಾ ಇರೋದು. ಹೈಲೈನ್ ಸರ್ ವಿತ್ NOC ಹೈಲೈನ್ ಟಾಪ್ ಎಂಡ್. ಓಕೆ, ಇದ್ರಲ್ಲೂ 2 ಏರ್ ಬ್ಯಾಗ್, ಹೌದು, ABS, ಅಲೋ ವೀಲ್, 4 ಗಾಡಿಯಲ್ಲೂ ಅಲೋ ವೀಲ್ ಐತೆ ಸರ್. ಬರುತ್ತೆ. ಓಕೆ, ಸೊ 2,60,000 ಆಗುತ್ತೆ ನಿಮ್ಗೆ. ಹಾಗೆ ಇನ್ನೊಂದು BMW ಹೋಗೋಣ ಸರ್. ಸರ್ ಇದು ಬಂದ್ಬಿಟ್ಟು 2009 ಮಾಡಲ್ 5 ಸೀರೀಸ್ ಗಾಡಿ. ತುಂಬಾ ಚೆನ್ನಾಗೈತೆ. ವಿತ್ ಸನ್ರೂಫ್ ಬರುತ್ತೆ ಸರ್. ಮೈಲೇಜ್ ಏನಿದೆ ಸರ್? ಮೈಲೇಜ್ ನಿಮ್ಗೆ 12 ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಫೀಚರ್ಸ್ ಅಲ್ಲಿ ಇದ್ರ ಬಗ್ಗೆ ಕೇಳೋದಿಲ್ಲ. ಲೋಡೆಡ್ ಗಾಡಿ ಸರ್. ಆಲ್ಮೋಸ್ಟ್ ಎಲ್ಲ ಹೇಳ್ತಲ್ವಾ, ಎಲ್ಲಾ ಗಾಡಿ ಏರ್ ಬ್ಯಾಗ್, ABS ಜೊತೆ ಇರೋದು ಗಾಡಿಗಳು. ಓಕೆ, ನೋಡ್ಬೋದು ಇಂಟೀರಿಯರ್. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಓಡಿರೋದು 91,000 ಏನೋ ಓಡೈತೆ ಸರ್. ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಕೊಡ್ತೀವಿ. ಓಕೆ, ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ರೆಕಾರ್ಡೆಡ್ ಸಿಗುತ್ತೆ. ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀವಿ ಎಲ್ಲಾ ಗಾಡಿಗೂ. ಹಾಗೆ ಇದು ಬಂದ್ಬಿಟ್ಟು 2009 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 90,000 ಚೇಂಜ್ ಓಡೈತೆ ನಿಮ್ಗೆ. ಮೆಟಾಲಿಕ್ ಗ್ರೇ ಕಲರ್ ಅಲ್ಲಿ ಬರುತ್ತೆ ಗಾಡಿ. ಪ್ರೈಸಿಂಗ್ ಇದು 525 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ವಿತ್ NOC ಪ್ರೈಸ್ ಹೇಳ್ತಾ ಇರೋದು 475 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 5 ಇಯರ್ಸ್ FC ಸಿಗುತ್ತೆ ಗಾಡಿಗೆ. 5 ಇಯರ್ FC ಸಿಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಪ್ರೀಮಿಯಂ ವೆಹಿಕಲ್ BMW ಬೇಡ, ಮರ್ಸಿಡೀಸ್ ಒಂದಿದೆ ಸರ್. ಸರ್ ಇದು ಮರ್ಸಿಡೀಸ್ ಬೆನ್ಸ್ ಈ ಕ್ಲಾಸ್ ಅಲ್ಲಿ E220 ಬರುತ್ತೆ ಗಾಡಿ. ಇದ್ರಲ್ಲಿ ಒಂದು ಸನ್ರೂಫ್ ಬರಲ್ಲ. ಗಾಡಿ ತುಂಬಾ ಚೆನ್ನಾಗೈತೆ. ಕಂಫರ್ಟ್ ಲೆವೆಲ್, ಇಂಟೀರಿಯರ್, ಟೈರ್ ಎಲ್ಲ 70-80% ಐತೆ ನಿಮ್ಗೆ. ಕಂಫರ್ಟ್ ಲೆವೆಲ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಬನ್ನಿ ನಮ್ ಕಡೆ. ಬೆನ್ಸ್ ಐತೆ 375 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ವಿತ್ ರಿಜಿಸ್ಟ್ರೇಷನ್ ಜೊತೆ. 56,000 ಓಡಿದೆ. 77,000 ಓಡಿದೆ ಅಲ್ವಾ ಸರ್? 56. ಹೌದು, 77,000 ಓಡಿರೋದು. ಅಂಡ್ ರೆಕಾರ್ಡೆಡ್ ವಿತ್ ಹಿಸ್ಟ್ರಿ, ನೋ ಟ್ಯಾಂಪರ್ ಏನಿಲ್ಲ. ನಮ್ಮ ಆಫೀಸ್ ಅಲ್ಲಿ ಬೇಕಂದ್ರೆ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು. ನಿಮ್ ಫೋರ್ ಮ್ಯಾನ್ ಮೆಕ್ಯಾನಿಕ್ ಯಾರಾದ್ರೂ ಇದ್ರೆ ಪರ್ಸನಲಿ ಇನ್ಸ್ಪೆಕ್ಷನ್ ಮಾಡಿ ತಗೊಂಡ್ ಹೋಗ್ಬೋದು. ಇದೇ ಗಾಡಿ ಅಂತಲ್ಲ, ಯಾವ್ದೇ ಗಾಡಿ ಬನ್ನಿ ಒಂದ್ಸತಿ ಮಾಡ್ಕೊಳ್ಳಿ. ನಮ್ ಕಡೆ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಇರುತ್ತೆ. ತಿರ್ಗಾ ಪ್ಲಸ್ ಪಾಯಿಂಟ್ ನಿಮ್ಗೆ ಅಡಿಷನಲ್ ಅಡ್ವಾಂಟೇಜ್, ನಿಮ್ ಕಡೆಯವ್ರನ್ನ ಕರ್ಕೊಂಡ್ ಬಂದು ಚೆಕ್ ಮಾಡ್ಸ್ಕೊಂಡು ತಗೊಂಡು. ಓಕೆ, ಹಾಗೆ ನೆಕ್ಸ್ಟ್ ಡೀಸೆಲ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಪೋಲೋ ಬೇಕು ಅಂತ. ಇದು ಇನ್ನೊಂದು ಪೋಲೋ ತರಿಸಿದೀನಿ. ಇದು ನ್ಯೂ ಸ್ಟಾಕ್ ಅಲ್ಲಿ ಇರೋದು ನಿಮ್ಗೆ. 2011 ಮಾಡಲ್ 3rd ಓನರ್ ಆಗೈತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಎಲ್ಲಾ ಪೋಲೋ ನಿಮ್ಗೆ 250, 260 ಅಂತ ಇದೆ. ಇದ್ ಬನ್ನಿ ನಿಮ್ಗೆ ತೋರಿಸ್ತೀನಿ. ಡ್ಯೂಯಲ್ ಟಾಪ್ ಮಾಡ್ಸೋರೆ. ಟೈರ್ ಎಲ್ಲ 70-80% ಐತೆ. ಹೊಸ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಐತೆ. ಒಂಚೂರು ಅರ್ಧೋಗಿಲ್ಲ ಸರ್. ಜಸ್ಟ್ ಹೊಸದ್ ಹಾಕ್ಸಿರೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಹಳೆದು. ಸೀಟ್ ಕವರ್ ಬ್ರ್ಯಾಂಡ್ ನ್ಯೂ ಇರೋದು ನಿಮ್ಗೆ. ಟೈರ್ ಎಲ್ಲ 60-70% ಐತೆ. ಕಂಫರ್ಟ್ ಲೈನ್ ಬರುತ್ತೆ ನಿಮ್ಗೆ. ಇದು 11 ಮಾಡಲ್. ಬಂಪರ್ ಒಂದು ಟಚ್ ಅಪ್ ಮಾಡ್ಬೇಕು, ಮಾಡಿಸಿ ಕೊಡ್ತೀನಿ. ಬಾಡಿ ಎಲ್ಲ ಪಾಲಿಶ್ ಆಯ್ತು. ಬಂಪರ್ ಒಂದು ಟಚ್ ಅಪ್ ಮಾಡ್ಬೇಕು. ಫ್ರೆಶ್ ಜನರಲ್ ಸರ್ವಿಸ್ ಶಲ್ಲಲ್ಲಿ ಮಾಡಿಸಿರೋದು. ಬಿಲ್ಲು ಕೂಡ ಐತೆ. ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಇದು 225 ಫೈನಲ್ ಮಾಡ್ಕೊಡ್ತೀನಿ ಸರ್ ವಿತ್ NOC ಜೊತೆ. 2,25,000ಕ್ಕೆ 2,25,000ಕ್ಕೆ ಪೋಲೋ ಕೊಡ್ತಾ ಇದೀನಿ. ಅದು ಡೀಸೆಲ್ ರೆಡಿ ಕಂಡೀಷನ್ ಅಲ್ಲಿ ಇರೋದು. ಸೂಪರ್. ಇನ್ನೊಂದು ಸರ್, ಇವಾಗ ಇದು ಲಾಸ್ಟ್ ವಿಡಿಯೋ ಅಲ್ಲಿ ಇದ್ದಿದ್ದು. ಆಲ್ರೆಡಿ ವೆಹಿಕಲ್ ಬುಕ್ ಆಗೈತೆ. ನಿಮ್ಗೆ ಬೇರೆ ನೆಕ್ಸ್ಟ್ ವೆಹಿಕಲ್ ತೋರಿಸ್ತೀನಿ. ಓಕೆ, ರೆಡ್ ಕಲರ್ ಒಂದಿರೋದು ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ. DL ಪಾಸಿಂಗ್ ವಿತ್ NOC ಬೇಕಂದ್ರೆ 250ಗೆ ಫೈನಲ್. 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಜೊತೆ. ಓಕೆ, ಅದರಲ್ಲಿ ಅಡಿಷನಲ್ ಸಿಸ್ಟಮ್ ಇದು ನೋಡಿ. ಇದು ಸ್ಟೆಪ್ನಿ ಟೈರು, ಬ್ರ್ಯಾಂಡ್ ನ್ಯೂ 4ಕ್ಕೆ 4 ಹೊಸ ಟೈರು ವಿತ್ ಬಿಲ್ ಐತೆ ನಿಮ್ಗೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಹೊಸ ಲೆದರ್ ಸೀಟು ಎಲ್ಲ ಐತೆ. ತಗೊಂಡು ಅಡಿಷನಲ್ ಏನ್ ಮಾಡ್ಸಂಗಿಲ್ಲ. ಸ್ಪಾಯ್ಲರ್ ಕೂಡ ಹಾಕ್ಸೋರೆ. ಓಕೆ, ಓಡಿರೋದು ಎಷ್ಟು ಅಂತ ಹೇಳಿದ್ರಿ? ಬ್ಯಾಟ್ಮ್ಯಾನ್ ಇದು ಸ್ಪಾಯ್ಲರ್ ಕೂಡ ಹಾಕ್ಸೋರೆ. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಇದು ಬಂದ್ಬಿಟ್ಟು 78,000 ಓಡೈತೆ ಸರ್. ಓಕೆ, ಸೊ ಫೈನಲ್ 275 ಕೋಟ್ ಮಾಡ್ತಾ ಇರೋದು ವಿತ್ ಪಾಲಿಶ್, ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಜೊತೆ 250ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ, ಆಕ್ಚುಲಿ ಚವರ್ಲೆಟ್ ಇದು ಕ್ರೂಸ್ ಒಂದು ಪ್ರೀಮಿಯಂ ವೆಹಿಕಲ್ ಅಲ್ಲಿ ಬರುತ್ತಲ್ವಾ ಸರ್? ಹೌದು ಸರ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ವಿ ಇದು. ಸೊ ಬುಕ್ ಆಗಿತ್ತಲ್ವಾ? ಬುಕ್ ಆಗಿತ್ತು. ಲೋನ್ ಆಗಿಲ್ಲ ಈ ಗಾಡಿಗೆ. ಕ್ಯಾಶ್ ಅಲ್ಲಿ ಬೇಕಂದ್ರೆ ಮುಗಿಸ್ಕೊಡ್ತೀನಿ.
ನಿಮ್ಗೆ ಫೈನಲ್ ಟು ಫೈನಲ್ 2011 ಮಾಡಲ್ ಸೆಕೆಂಡ್ ಓನರ್ LTZ ವಿತ್ ಸನ್ರೂಫ್ ಬರುತ್ತೆ. 260 ಅಲ್ಲಿ ನಿಮ್ಗೆ ಈ ಸತಿ ಎರಡು ಆಪ್ಷನ್ ಐತೆ ಸರ್. 11 ಮಾಡಲ್ ವೆಂಟೋ ಬೇಕಂದ್ರೂ ಕೊಡ್ತೀನಿ, ಏರ್ ಬ್ಯಾಗ್, ABS, ಅಲೋವಿಲ್ ಗಾಡಿ. ಇಲ್ಲ ಸನ್ರೂಫ್ ಗಾಡಿ ಬೇಕಂದ್ರೆ 265 ಕೊಡ್ತೀನಿ ಸರ್. ಇದ್ರದ್ದು ಮೈಲೇಜ್ ಏನಿದೆ ಇದು ಮೈಲೇಜ್ ನಿಮ್ಗೆ 18 ಎಕ್ಸ್ಪೆಕ್ಟ್ ಮಾಡ್ಬೋದು, ಸಿಟಿಯಲ್ಲಿ 15 ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ತುಂಬಾ ಚೆನ್ನಾಗೈತೆ, ವಿತ್ ಸನ್ರೂಫ್ ಬರುತ್ತೆ. ಟೈರ್ ಎಲ್ಲ ಒಂದು 70% ಐತೆ. ಒಂದು ಜನರಲ್ ಸರ್ವಿಸ್ ಮಾಡಿ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತೀನಿ. ಓಕೆ, ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ಬಿಡ್ತೀನಿ ಯಾವ ತರ ಬರುತ್ತೆ ಅಂತ. 81,000 ರೆಕಾರ್ಡೆಡ್ ಅಲ್ವಾ ಸರ್? ಹೌದು. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಹಾಗೆ ಸರ್ವಿಸ್ ಮಾಡಿ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ, ಇನ್ಕ್ಲೂಡಿಂಗ್ ಒಂದು ಟೈರ್ ಆಗಿ ಹೋಗೈತೆ, ರಿಪ್ಲೇಸ್ ಮಾಡಿ. ಚಿಕ್ಕ ಪುಟ್ಟ ನಮ್ ಕಡೆ ಪರ್ಸನಲ್ ಆಗಿ ಏನಾಗುತ್ತೆ ಅದು ಚೆಕ್ ಮಾಡಿ ಬಿಫೋರ್ ಡೆಲಿವರಿ ಕೊಡ್ತೀವಿ ಸರ್. ಫೈನಲ್ ಪ್ರೈಸ್ ಹೇಳೋದಾದ್ರೆ ಸರ್ ಅದಕ್ಕೆ? ಸರ್ 295 ಕೋಟ್ ಮಾಡ್ತಾ ಇರೋದು ವಿತ್ NOC ಜೊತೆ. 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ LTZ ನಿಮ್ಗೆ ವಿತ್ ಸನ್ರೂಫ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ಅಲೋವಿಲ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್, ಅಡಿಷನಲ್ ಫಿಟ್ಟಿಂಗ್ ಏನ್ ಮಾಡ್ಸಂಗಿರಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸೋರೆ ಕಸ್ಟಮರ್. ಇದು ಫೈನಲ್ ಟು ಫೈನಲ್ 265 ಗೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಇನ್ನೊಂದು ಹೋಂಡಾ ಅಮೇಜ್ ಐತೆ, SMT ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗೈತೆ, ಆನ್ ಸ್ಪಾಟ್ ರೆಡಿ, NOC ಕೂಡ ಬಂದೈತೆ. 14 ಮಾಡಲ್ ಸೆಕೆಂಡ್ ಓನರ್, 60,000 ರೆಕಾರ್ಡೆಡ್ ಓಡಿರೋದು. ಅಮೇಜ್ ಕೊಡ್ತಾ ಇದ್ದೀನಿ, ಅದು ರೆಡಿ NOC ಜೊತೆ. 3 ಲಕ್ಷ ತಗೊಂಬನ್ನಿ ಕೊಡ್ತೀನಿ ಸರ್. 3 ಲಕ್ಷಕ್ಕೆ? 3 ಲಕ್ಷಕ್ಕೆ. ಓಕೆ, ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ಬಿಡ್ತೀನಿ ಯಾವ ತರ ಬರುತ್ತೆ ಅಂತ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಏರ್ ಬ್ಯಾಗ್ ಬರೋದಿಲ್ಲ ಅಲ್ಲ ಸರ್? ಏರ್ ಬ್ಯಾಗ್ ಬರಲ್ಲ ಸರ್, ABS ಬರುತ್ತೆ. ನಿಮ್ 70% ಬಟನ್ ಐತೆ, 70 ಇಲ್ಲ 150% ಐತೆ ಬಟನ್. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು, ಆಕ್ಸಿಡೆಂಟ್ ಫ್ರೀ. ಓಕೆ, ಪ್ರೈಸ್ ಹೇಳಿದ್ರಲ್ಲ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 345 ಕೋಟ್ ಮಾಡ್ತಾ ಇದೀವಿ. 3 ಲಕ್ಷ ತಗೊಂಬನ್ನಿ, ಗಾಡಿ ಕೊಡ್ತೀನಿ ರೆಡಿ. NOC ಜೊತೆ, NOC ಗೂ ವೇಟ್ ಮಾಡಂಗಿರಲ್ಲ. ಓ ಸೂಪರ್. ಹಾಗೆ ಬೀಟ್ ಒಂದು ರೆಡ್ ಕಲರ್ ಇರೋದು ಸರ್, ಫೆರಾರಿ ರೆಡ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ 10 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಕೆ ರಿಜಿಸ್ಟ್ರೇಷನ್. ಆಲ್ಮೋಸ್ಟ್ ನಮ್ ಕಡೆ ಈ ಸತಿ ವಿಡಿಯೋ ಅಲ್ಲಿ ನಿಮ್ಗೆ ಇನ್ನ ಗಾಡಿ ಬಂದಿಲ್ಲ, ರಿಫಾಪ್ ಆಗ್ತೈತೆ. 2 lakh ಬಜೆಟ್ ಅಲ್ಲಿ ತುಂಬಾ ಗಾಡಿ ಐತೆ. ಬನ್ನಿ ಒಂದ್ಸತಿ. ಫ್ಯಾಬಿಯಾ ಐತೆ 11 ಮಾಡಲ್, 9 ಮಾಡಲ್ ಫ್ಯಾಬಿಯಾ ಐತೆ. ನಿಮ್ಗೆ ಫಿಗೋ ಐತೆ, 2 ಗಾಡಿ, ಗ್ರೇ ಐತೆ, ರೆಡ್. ಮಲ್ಟಿಪಲ್ ಆಪ್ಷನ್, ಮಲ್ಟಿಪಲ್ ಕಲರ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, 10 ಮಾಡಲ್ ಸಿಂಗಲ್ ಓನರ್ ನಿಮ್ಗೆ 220 ಕೋಟ್ ಮಾಡ್ತಾ ಇದೀವಿ. ವಿತ್ ನಿಮ್ಗೆ ಟ್ರಾನ್ಸ್ಫರ್ ಜೊತೆ ಕೊಡ್ತೀವಿ. 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಜೊತೆ. ನಿಮ್ಗೊಂದು 78,000 ರೆಕಾರ್ಡೆಡ್ ಓಡಿರೋದು ಗಾಡಿ ಸರ್. ಫೈನಲ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಫೈನಲ್ 2,20,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ನಿಮ್ಗೆ 190 ಮುಗಿಸ್ಕೊಡ್ತೀನಿ ಸರ್. 1,90,000 ಆಗುತ್ತೆ ಸರ್ವಿಸ್ ಜೊತೆ, ವಿತ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್. ಹೌದು.